ಇಸ್ರೇಲ್ ವೆರೈಟಿದಾಗ ಇಸ್ರೇಲ್ದಾಗ ಬೆಳಿತಾರಂದ್ರೆ ಡೆಸರ್ಟ್ ಏರಿಯಾ ಅದು. ಬೆಳಗಾವಿ ಜಿಲ್ಲೆಯ ಅಥಣಿ ಹಾಗೂ ಕಾಗವಾಡ ರಾಜ್ಯದಲ್ಲೇ ಅತಿ ಕಡಿಮೆ ಮಳೆಯಾಗುವ ಪ್ರದೇಶಗಳಲ್ಲಿ ಒಂದು. 45% ತಾಪಮಾನದಲ್ಲೂ ಇಲ್ಲಿ ಕಾಶ್ಮೀರ ಆಪಲ್ ಬೆಳೆಯುವುದು ಅಸಾಧ್ಯವಂತ ಭಾವಿಸಲಾಗ್ತಾ ಇತ್ತು. ಆದರೆ ಈ ಅಸಾಧ್ಯವನ್ನ ಸಾಧ್ಯವನ್ನಾಗಿ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಒಬ್ಬ ರೈತ. ನೀರಿನ ಕೊರತೆಯಿಂದ ಬಳಲ್ತಾ ಇದ್ದ ಬಂಜರು ಭೂಮಿಯಲ್ಲಿ ಸಿಕ್ಕ ಅಲ್ಪ ನೀರನ್ನೇ ಬಳಸಿಕೊಂಡು ಆಪಲ್ ಬೆಳೆದು ಯಶಸ್ವಿಯನ್ನು ಕಂಡಿದ್ದಾರೆ. ರಾಮಪ್ಪ ಸಿದ್ದಪ್ಪ ಗಡದ್ 17 ವರ್ಷ. ದೇಶ ಸೇವೆ ಸಲ್ಲಿಸಿದ ನಂತರ ತಾಯ್ನಾಡಿಗೆ ಮರಳಿ ಕೃಷಿಯಲ್ಲಿ ತೊಡಗಿದ ಅವರು ತಮ್ಮ ಪತ್ನಿ ಸ್ನೇಹಲತಾ ಅವರ ಸಹಕಾರದೊಂದಿಗೆ ಹೊಸ ಪ್ರಯೋಗಕ್ಕೆ ಕೈ ಹಾಕಿದ್ರು. ಅವರ ದುಡಿಮೆ ಮತ್ತು ಹಠದ ಫಲವಾಗಿ ಇಂದು ಒಣಗಿದ ಭೂಮಿ ಬಂಗಾರದಂತೆ ಕಂಗೊಳಿಸ್ತಾ ಇದೆ. 3 ವರ್ಷಗಳ ಹಿಂದೆ ಅಣ್ಣ ತಳಿಯ 400 ಆಪಲ್ ಸಸಿಗಳನ್ನು ಪ್ರತಿ ಒಂದು ಸಸಿ $120 ದರದಲ್ಲಿ ಖರೀದಿಸಿ ನೆಟ್ಟಿದ್ರು. ಈ ಪ್ರಯತ್ನವನ್ನು ನೋಡಿದ ಕೆಲವರು ಹಾಸ್ಯ ಮಾಡಿದ್ರು. ಹಿಂತಿರುಗಿ ನೋಡುವ ಸ್ವಭಾವ ಇವರದ್ದಲ್ಲ. ಬೋರ್ವೆಲ್, ಬಾವಿ ಹಾಗೂ ಕೃಷಿ ಹೊಂಡಗಳ ಮೂಲಕ ನೀರನ್ನು ಸಂಗ್ರಹಿಸಿ ಅಲ್ಪ ನೀರಿನಲ್ಲೇ ಆಪಲ್ ಬೆಳೆ ಬೆಳೆಸಿ ಇಂದು ಗದ್ದೆ ತುಂಬ ಫಲ ನೀಡುವ ಮಟ್ಟಕ್ಕೆ ತಲುಪಿದ್ದಾರೆ. ಈ ಸಾಧನೆ ಇತರ ರೈತರಿಗೆ ಪ್ರೇರಣೆಯಾಗಿದ್ದು, ಬಂಜರು ಭೂಮಿಯಲ್ಲೂ ಸಂಕಲ್ಪ ಮತ್ತು ಶ್ರಮ ಇದ್ದರೆ ಯಶಸ್ವಿಯು ಸಾಧ್ಯ ಎಂಬುದನ್ನು ರಾಮಪ್ಪ ದಂಪತಿ ಸಾಬೀತುಪಡಿಸಿದ್ದಾರೆ. ಸರ್ ನಾ ಏನಿಲ್ರಿ, ಇದು ಆ್ಯಪಲ್ ಹಚ್ಬೇಕಂತ ಮನುಷ್ಯನ ಬತ್ರಿ. ಆ್ಯಪಲ್ ಹಚ್ಚು ಮನುಷ್ಯನ ಬರೋಣ ಎಲ್ಲ ಕಡೆ ಒಂದಿಟ್ಟು ಕಾಂಟ್ಯಾಕ್ಟ್ ಮಾಡಿರಿ. ಹಿಮಾಚಲ್ದವ್ರ ಜೋಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ರಾಜಸ್ಥಾನದ ಜೈನ್ ನರ್ಸರಿದಾಗ ತಂಡ್ರಿ ಸರ್ ತರೋರಿ. ಬರೀ ಇದು ಕಡ್ಡಿ ಬೇರ ಬರ್ತೈತಿ ರೀ. ಕಡ್ಡಿ ಬೇರ ಡಿಸೆಂಬರ್ದಾಗ ಪ್ಲಾಂಟೇಶನ್ ಮಾಡೀನಿ. 2023 ಡಿಸೆಂಬರ್ದಾಗ ಪ್ಲಾಂಟೇಶನ್ ಮಾಡಿದ್ರೆ 2 ವರ್ಷ ನಾ ಮೇಷನ್ ರೀ. ಅಂದ್ರೆ ಗಿಡ ದೊಡ್ಡ ಮಾಡೀನಿ. ಅದು ಅವ್ರದ್ದು ಸಪೋರ್ಟ್ ಐತ್ರಿ. ಯಾಕೆ ಟೋಟಲ್ ಔಷಧಿ ಒಳಗೆ ಅವ್ರು ಸಪೋರ್ಟ್ ಭಾಳ ಮಾಡ್ಯಾರ. ಯಾವುದೇ ಯಾನ್ ಹೊಡಿಬೇಕು ಸರಿ ತೇಲಿ ಸರ್ ಅಂತ ಅವರು ಸಪೋರ್ಟ್ ಮಾಡ್ಯಾರ. ಅಂತ ಈ ಥರ ನಾ ಬಾಕಿ ನನ್ನ ಐಡಿಯಾ ಏನೈತ್ರಿ, ಇದು ಕಡ್ಡಿ ಎಲ್ಲಿ ಹೊಡೆದ್ರೆ ಏನಾದತಿ ಅದನ್ನು ಮೇನ್ ನಾವು ಕಲ್ತಿದ್ರು ಇದ್ರಾಗ. ಅಂದ್ರೆ ಇಸ್ರೇಲ್ ವೆರೈಟಿ ಅಂದ್ರೆ ಇಸ್ರೇಲ್ ವೆರೈಟಿ ಅಂದ್ಬೇಕ್ರಿ. ಇಸ್ರೇಲ್ ವೆರೈಟಿದಾಗ ಇಸ್ರೇಲ್ದಾಗ ಬೆಳಿತಾರಂದ್ರೆ ಡೆಸರ್ಟ್ ಏರಿಯಾ ಅದು. ಆ ಡೆಸರ್ಟ್ದಾಗ ಬರ್ತೈತಿ ಅಂದ್ರೆ ನಮ್ಗೆ ಈ ಏರಿಯಾದಾಗ ಯಾಕೆ ಬರ್ದಲ್ಲ ಅಂತ ಹೇಳ್ರಿ, ನಮ್ಗಿಂತ ಬಿಸಿಲು ಏರಿ ಇವ್ರ ಪ್ರದೇಶದಾಗಿನ ತರು ತರಿಸೇನ್ರಿ. 1 ಎಕರೆ ಆದ ಸರ 400 ತರು ಕೊತ್ತಾರ. ಇದು ಅಣ್ಣ ವೆರೈಟಿ ಇದೆ ಸರ್. ಇದು ಅಣ್ಣ ವೆರೈಟಿ ರೀ. ಪಾಲಿನೇಷನ್ಗೆ ಗೋಲ್ಡನ್ ಡೋರ್ಸೆಟ್ ಒಂದು 25-30 ಗಿಡ ತಂದೇನ್ರಿ. ಅಂತ ಬಾಕಿ ಹರಿಮಣ್ಣು 99 ಒಂದು 25 ಸರ್. ಗುಂಡದವ್ರಲ್ಲ ಸರ್, ಗುಂಡು ಇಲ್ಲಿದ್ದಾರೆ. ಹಾಂ, ಅವು ತಂದೇನೆ. ಅಂದ್ರೆ ಪಾಲಿನೇಷನ್ ಆಗ್ಬೇಕ್ರಿ ಸರ್. ಇದಕ್ಕೆ ಟೋಟಲ್ 4 ಎಕರೆ 6 ಗುಂಟೆ ಸರ್ ಅದ್ರಿ. ನಮ್ಮ ಪ್ರಾಪರ ನಿಡ್ಗುಂದ್ರಿ. ಹಾಂ, ಇಲ್ಲೂ ಅದ ರೀ. ಇಲ್ಲಿ ಬೆವಣೂರು ರೀ. ಇನ್ವೆಸ್ಟ್ಮೆಂಟ್ ಅಂದ್ರೆ ಈಗ ನಾ ಮಾಡಿದ್ರಿ. ಈಗ ರೈತರಿಗೆ ಏನಂದ್ರೆ ಹೇಳೋದಂದ್ರೆ, ಮೊದಲು ಅಂದ್ರೆ ಹೆಂಗೆ ಒಮ್ಮೆ ಸಮುದ್ರ ಈಸ್ಬೇಕಂದ್ರೆ ಪೂರ್ತಿ ಈಸ್ಬೇಕ್ರಿ. ಅವ್ರು ಏನಂತಾರೆ 1-2 ಗಿಡ ಹಚ್ಚಿರ ಅದೇನು ಬಿಡಪ್ಪ ಅದು ಮೇಂಟೆನ್ಸ್ ಆಗಂಗಿಲ್ಲ ಅದು. ನಂಗೂ ಅವ್ರು ನರ್ಸರಿ ಅವ್ರು ಏನಂದ್ರಿ, ಒಂದು 10-12 ಹಚ್ಚಿರಿ ನಿಮ್ಮಲ್ಲಿ ಬರ್ತೈತೆ ಅಂತ ನೋಡಂದ್ರೆ. ಇದು ಏನೈತಿಲ್ಲ ಸರ್, ವಿಮಾರಿದೆ. ಇದು ವಿಮಾ ಆತಂದ್ರೆ ಮುಂದಿನ ವರ್ಷಕ್ಕೆ 5 ಹೂ ಬಿಡ್ತದೆ ಸರ್. ಇದು 5 ಹೂ ಬಿಟ್ರೆ ಇಲ್ಲಿ ಮಗಲ್ ಐತೆ ಅಣ್ಣ. ಇಲ್ಲಿ ವಿಮಾ ಐತ್ರಿ. ಈಗ ಕಾಯಿ ಇದ್ರಲ್ಲೇ ಇಲ್ಲಿ ವಿಮಾ ಐತಿ. ಇದಕ್ಕೆ ಏನು ಮಾಡಿದ್ರಿ, ನಾವು ಮಿನಿಮಮ್ 7-8 ಇಂಚ್ ಗ್ಯಾಪ್ ಇಟ್ಕೋಬೇಕ್ರಿ. ಇದ್ರಾಗ ಒಂದೇ ಕಾಯಿ ಇದ್ರೀಗ ಒಂದು ಕಾಯಿ ಇಟ್ಕೋದ್ರಿ ಅಂತ. ಇದು ಕಟಿಂಗ್ ಮಾಡೋದು ಹೆಂಗೆ ರೀ, ಈ ಎಕ್ಸಾಂಪಲ್ ಈಗ ಏನೈತ್ರಿ, ಈಗ ಇದನ್ನು ಮುಂದೆ ವಾಡಿಸ್ಬೇಕ್ರಿ. ನಾವು ಈ ಗಿಡ ಮುಂದೆ ವಾಡಿಸ್ಬೇಕಾರೆ ಇಲ್ಲಿ ಹೊಡಿದ್ರಿ ಇದನ್ನು ಅಂತ. ನಾವು ಪೂರ್ತಿ ಇದನ್ನು ಇಲ್ಲೇ ಒಟ್ಟು ಬಡ್ಡಿಗೆ ಇಟ್ಕೋದಂದ್ರೆ ಅಂತ ಇಲ್ಲಿ ಹೊಡಿದ್ರಿ ಇದನ್ನು 25% 25% ನಾವು ವಾಡಿಸೋದಿತ್ತಾರೆ. ಇಲ್ಲಿ ಮ್ಯಾಲೆ 25% ಹೊಡಿದ್ರಿ ಅಂತ. ಇದನ್ನು ಫುಲ್ ಇದನ್ನು 50% ಮೀನು ವಾಡಿಸೋದಿತ್ತಾರೆ. ಇನ್ನು ನಡುವರ್ಕ್ ಹೊಡಿದ್ರಿ 50 ಇದೆ. ಈಗ ಒಂದು 1 ಕ್ವಿಂಟಲ್ 2 ಕ್ವಿಂಟಲ್ ಆ ಕಡೆ ಗಾಳಿಗೆ ಸ್ವಲ್ಪ ಇದನ್ನ ಆದತ್ರಿ. ಆಣಿಕಲ್ಲು ಮಳೆಗೆ ಸ್ವಲ್ಪ ಇದನ್ನ ಆದತ್ರಿ. ಹಾಂ, ಸ್ವಲ್ಪ ಹಂಗೆ ಈಗ ದ್ರಾಕ್ಷಿಗೆ ಬೀಳು ಹಂಗೆ ಮತ್ತು ಹಂಗೆ ಧೈರ್ಯ ಮಾಡಬೇಕಾಗತ್ರಿ ಸರ್. ಕಟಿಂಗ್ ಬರೀ ಕಟಿಂಗ್ದಾಗ ಐತ್ರಿ ಇದು. ಇದು ಹೆಂಗೆ ಐತ್ರಿ ಬಿಟ್ರೆ ಒಟ್ಟು ಇದು ಏನೈತಿರಲ್ಲ, ಇದು ಹಿಂಗೆ ಹೋಗತ್ತೈತ್ರಿ. ಇದು ತುದ್ಯಾಗ ಲಾಸ್ಟ್ ಕಾಯಿ ಆಯ್ತು. ಹಾಂ, ಹಂಗೆ ಇದು ಬಿಟ್ರೆ ಇದು ಕಂಟ್ರೋಲ್ ಮಾಡದೈತಿರಿ. ನಾವು ಇನ್ನೂ 10 ಫುಟ್ ಹೋದೈತ್ರಿ. ಇದು ಗಿಡ ಭಾಳ ಕಟ್ಟಿರೋದು. ಇದು ಒಂದು ತಲೆ ಮುಪ್ಪ ಆಗ್ಬೋದು ನೋಡ್ರಿ ಅಂತ ಸರ್. ಅವ್ರು ಕಾಶ್ಮೀರದಾರ ಹಂಗಾರಲೆ ಮತ್ತು ಮತ್ತು ಎಲ್ಲ ಹಚ್ಚಾರೆ ಮತ್ತು ಹಂಗೆ ಐತ್ರಿ. ನಮ್ಮಲ್ಲಿ ತೆಂಗಿನ ಗಿಡ ಒಂದು 30 ಅದಾರೆ, ತೆಂಗಿನ ಗಿಡ 20 ಅದಾರೆ, ಮಾವಿನ ಗಿಡ 31 ಅದಾರೆ. ಎಲ್ಲ ಹೈಬ್ರಿಡ್ ರೀ. ಒಂದು 4 ಇದನ್ನ ಹಚ್ಚೇನ್ರಿ. ಹಾಂ, ದಾಳಂಬ್ರಿ ಒಂದು 3 ಐತ್ರಿ. ಅದೈತ್ರಿ. ಸಲ ಫಸ್ಟ್ನೇ ಪಿಕ್ತದೆ, 2ನೇ ಸಲ ಒಂದಿಟ್ಟು ಅದು ಇದಕ್ಕಿಂತ ನಂಗೆ ಅದ ಟಪ್ ಅನಿಸೈತ್ರಿ. ಇದ್ರ ನಂಗೆ ಹೆಂಗೆ ಮಾಹಿತಿ ಸಿಗುತ್ತೆ ಹಂಗೆ ಅದಕ್ಕೆ ಎಲ್ಲಿ ಬರ್ತದೆ ಅದು ಗೊತ್ತಾಗಂಗಿಲ್ಲ ಸರ್. ಅದಕ್ಕೆ ನೀರು ಕಮ್ಮಿ ಅಂದ್ರೆ ಇದಕ್ಕೆ ನೀರು ಕಮ್ಮಿ. ಈಗ ಇದಕ್ಕೆ ಸೇಮ್ ನೀರು ರೀ. ಅದು ಇದಕ್ಕೆ ಸ್ವಲ್ಪ ನೀರು ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ತಿಳಿದ್ರಿ ಅದು ನೀರು.